ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನೀನು ಬಂದಿಲ್ಲ ಅಂದರೆ ನಂಗೆ ತುಂಬ ಬೇಜಾರಾಗುತ್ತೆ ಕಣೆ. ಸಾರಿ ಕಣೆ, ನನಗೋಸ್ಕರ ನೀನು ಕಾಯೋದು ಬೇಡ, ನಾನು ಬರಲ್ಲ. ಅಕ್ಕ ಹಾಗೆ ಹೇಳ್ಬೇಡ ಅಕ್ಕ. ನೀನು ಮದುವೆಗೆ ಬಂದರೆ ಏನೂ ಸಮಸ್ಯೆ ಆಗಲ್ಲ. ನನ್ನ ಗಂಡನಿಗೆ ಮರ್ಯಾದೆ ಇಲ್ದಿರೋ ಜಾಗಕ್ಕೆ ನನಗೆ ಬರಕ್ಕೆ ಇಷ್ಟ ಆಗಲ್ಲ ಕಣೆ. ಏನಕ್ಕ ನೀನು ಇಷ್ಟೇನಾ ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ? ನೀನು ಮದುವೆ ಆದ್ಮೇಲೆ ನನ್ನ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ? ಪರಿಚಯಕ್ಕೆ ಇನ್ವೈಟ್ ಮಾಡ್ತಿರೋ ಮದುವೆಗೆ ನೀನು ಒಬ್ಳೆ ಹೋಗಿ ಬರ್ತಿದ್ಯಾ? ಮದುವೆ ಕರಿದೇ ಇರೋ ಅಷ್ಟು ದೊಡ್ಡ ತಪ್ಪನ್ನ ನಮ್ಮ ಮನೆಯವ್ರು ಯಾರೂ ಮಾಡಿಲ್ಲ ಗ್ರೀಷ್ಮಾ. ನಾವು ಬಂದ್ರೇನೆ ನಿನ್ನ ಮದುವೆಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ನಾವು ಬರ್ದೇ ಇರೋದೇ ಒಳ್ಳೇದಲ್ವಾ? ಏನೋ ಆಗೋಯ್ತಕ್ಕ. ನೀನೇ ಬರ್ದೆ ನಾನು ಹೇಗೆ ಮದುವೆ ಆಗಲಿ? ನಾನು ಬರ್ದೇ ಇದ್ರೂ ನಿನ್ನ ಮದುವೆ ಆಗುತ್ತೆ ಕಣೆ. ನನ್ನ ಹಾರೈಕೆ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ, ನೀನು ಬೇಜಾರು ಮಾಡ್ಕೋಬೇಡ. ಅಲ್ಲಿ ಎಲ್ಲರೂ ನಿನ್ನ ಜೊತೆನೇ ಇರ್ತಾರೆ. ನಾನು ಒಬ್ಳು ಬರಲಿಲ್ಲ ಅಂತ ನೀನು ಕೊರಗಬೇಡ. ಪ್ಲೀಸ್ ಅಕ್ಕ. ಸಾರಿ ಕಣೆ, ನನ್ನ ಬಲವಂತ ಮಾಡಬೇಡ. ನಾನು ಯಾವತ್ತೂ ನಿನ್ನನ್ನು ಬಿಡಕ್ಕಿಲ್ಲ. ಮನಸ್ಸಿಗೆ ನಾನೇನಾದ್ರು ಬೇಜಾರು ಮಾಡಿದರೆ ಕ್ಷಮಿಸ್ಬಿಡು. ಯಾವತ್ತೂ ನಾನು ಈ ಥರ ಬೇಜಾರು ಮಾಡೋಕ್ಕಿಲ್ಲ ನಿಮಗೆ. ಯಾವಾಗಲೂ ಹಿಂಗೆ ನನ್ನ ಜೊತೆಯಾಗೇ ಇರಬೇಕು. ಐ ಲವ್ ಯು ಗ್ರೀಸು. ನಿನ್ನಷ್ಟು ಸುಂದರವಾಗಿರೋ ಹುಡುಗಿನ ನಾನಿಲ್ಲಿ ಗಂಟ ನೋಡೇ ಇಲ್ಲ ಗ್ರೀಸು. ನೀನು ನನ್ನ ಪಾಲಿನ ಅಪ್ಸರೆ ಗ್ರೀಸು, ಅಪ್ಸರೆ. ನೀನು ಇನ್ನೂ ತಪ್ಕೊಂಡ್ರು ನಂಗೆ ಬೇಜಾರಾಗಕ್ಕಿಲ್ಲ ಗ್ರೀಸು. ಐ ಲವ್ ಯು ಗ್ರೀಸು. ಗ್ರೀಸು, ಐ ಲವ್ ಯು ಗ್ರೀಸು.
ಏನಕ್ಕ ನೀನು? ಇಷ್ಟೇನಾ ನಿನ್ ತಂಗಿ ಮೇಲೆ ಇಟ್ಟಿರೋ ಪ್ರೀತಿ? ನೀನೇ ಬರ್ದೆ ನಾನು ಹೇಗೆ ಮದ್ವೆ ಆಗ್ಲಿ? ನಿಮ್ಗೋಸ್ಕರ ನಾನೇನ್ ತಂದೀವಿ ನೋಡಿ. ವಾ, ಯಾಕಮ್ಮಿಯವರೇ ಇಷ್ಟ ಆಗ್ಲಿಲ್ವಾ? ಏನು ಸ್ಪೆಷಲ್ ಅಂತ ಚಾಕ್ಲೇಟ್ ಕೊಡ್ತಿದ್ದೀರಾ? ಇಷ್ಟ ಆದವ್ರಿಗೆ ಚಾಕ್ಲೇಟ್ ಕೊಡಕ್ಕೆ ಸ್ಪೆಷಲ್ ದಿನವೇ ಆಗ್ಬೇಕೆ, ಮಾಮೂಲಿ ದಿನ ಆದ್ರೆ ಆಗಕ್ಕಿಲ್ವೇ? ಇದ್ದಕ್ಕಿದ್ದಾಗೆ ಸಡನ್ ಆಗಿ ಯಾಕೆ ಚಾಕ್ಲೇಟ್ ಕೊಡ್ತಿದ್ದೀರಾ ಅಂತ ಕೇಳಿದೆ. ಇಷ್ಟ ಆದವ್ರಿಗೆ ಏನಾರ ಕೊಡಕ್ಕೆ ಕಾರಣ ಬೇಕೆ? ನಂಗೀಗ ಚಾಕ್ಲೇಟ್ ತಿನ್ನೋ ಮೂಡಿಲ್ಲ. ನಂಗೆ ಗೊತ್ತಿದ್ದೆಯ ತಂದಿರೋದು. ನಿಮ್ಗೆ ಚಾಕ್ಲೇಟು ಅಂದ್ರೆ ಇಷ್ಟ ಅಲ್ವೇ? ನೋಡಿದ್ಮ್ಯಾಗನ ಅಂತಿರೋ ಮೂತಿ ಅಂತದೆ ಅಂತ ತಕೊಂಬಂದೆ. ಪ್ಲೀಸ್ ನನ್ನ ಪಾಡಿಗೆ ನನ್ನ ಇರಕ್ ಬಿಡ್ತೀರಾ ಸ್ವಲ್ಪ ಹೊತ್ತು? ನಿಮ್ ಪಾಡಿಗೆ ನೀವು ಇದ್ಬಿಡಿ ಅಂತ ಬಿಡಕೆಯ ನಾನು ನಿಮ್ ಗಂಡಾಗಿದ್ದು. ನಿಮ್ ಮನ್ಸಿನಾಗಿರೋ ನೋವನ್ನ ಕಮ್ಮಿ ಮಾಡೋದು ನನ್ನ ಕರ್ತವ್ಯ ಅಲ್ವಾ ಅಮ್ಮಿಯವರೇ? ಆದ್ರೆ ಇವಾಗ ನನಗಾಗಿರೋ ನೋವನ್ನ ಯಾರಿಂದಾನು ಕಡಿಮೆ ಮಾಡಕ್ಕಾಗಲ್ಲ. ನನ್ನಿಂದ ಆಯ್ತದೆ ಅಮ್ಮಿಯವರೇ, ಅದಕ್ಕೆ ಅಲ್ವೇ ನಾನಿರೋದು. ಸಾರಿ, ನಿಮ್ಮಿಂದಾನೂ ಆಗಲ್ಲ ಆಯ್ತಾ? ಯಾಕಾಗಕ್ಕಿಲ್ಲ ಅಂತೀನಿ. ನಾನೀಗ ಒಂದ್ ವಿಷಯ ಹೇಳ್ತೀನಿ, ಅದನ್ನ ಕೇಳಿಸ್ಕೊತಾ ಇದ್ದಂಗೆ ನಿಮ್ ಮೂಡಿ ಬದಲಾಯ್ತದೆ. ಏನು? ನಾನ್ ನಿಮ್ಮನ್ನ ಒಂದ್ಕಿತ ಸೀರೆ ಕೊಡ್ಸಕ್ಕೆ ಶಾಪಿಂಗ್ ಕರ್ಕೊಂಡು ಹೋಗಿದ್ದೆ, ನೆನ್ಪದೆ? ನೆನ್ಪಿದೆ. ಆಮ್ಯಾಗ ನಾವಿಬ್ರು 5 ಸ್ಪೂನ್ ಖಾರ ಹಾಕ್ಸ್ಕೊಂಡು ಪಾನಿಪುರಿ ತಿಂದ್ವಿ, ಅದ್ ನೆನ್ಪದೆ? ನೆನ್ಪಿದೆ. ಅದಕ್ಕೇನೀಗ? ಆವಾಗ್ಲೂ ನೀವ್ ಹಿಂಗೆಯ ಬೇಜಾರ್ ಮಾಡ್ಕೊಂಡಿದ್ರಿ. ರೀ, ಅದ್ ಏನ್ ಹೇಳ್ಬೇಕು ನೇರವಾಗೇ ಹೇಳಿ, ಈ ರೀತಿ ಸುತ್ತಿ ಬೆಳೆಸಿ ಎಲ್ಲ ಹೇಳ್ಬೇಡಿ. ಇವತ್ತು ಹಂಗೆ ಶಾಪಿಂಗು ಕರ್ಕೊಂಡು ಹೋಗುವ ಅಂತಿದ್ದೆ. ಒಸಿ ಹೊರಗಡೆ ತಿರ್ಗಾಡ್ಕೊಂಬಂದ್ರೆ ನಮ್ಮ ಮೂಡು ಚೇಂಜ್ ಆಯ್ತದೋ ಏನೋ. ನಾವಿಬ್ರು ಹೊರಗಡೆ ಹೋಗಿ 8 ದಿನ ಆಗೋಯ್ತು. ಯಾವಾಗ್ಲೂ ಈ 4 ಗೋಡೆ ಮಧ್ಯದಾಗೆ ಕುಂತ್ಕೊಂಡಿದ್ರೆ ಮೂಡ್ ಆಫ್ ಆಗದೆ ಇನ್ನೇನಾಯ್ತದೆ? ಅವತ್ತು ಪಾನಿಪುರಿ ತಿನ್ಕೊಂಡು ಯಾವ ಪಾಟಿ ಎಂಜಾಯ್ಮೆಂಟ್ ಮಾಡುದು. ಇವತ್ತು ಹಂಗೆ ಹೊರಗಡೆ ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಂಬರುವ. ಇವತ್ತು ನಿಮ್ಗೆ ಇಷ್ಟ ಆಗುವಂಥದ್ದು ಹೊಸದೇನಾದ್ರು ಕೊಡಿಸ್ತೀನಿ ಅಮ್ಮಿಯವರೇ, ಅದನ್ನ ನೋಡೇ ನೀವು ಕಳ್ದೋಗ್ಬೇಕು. ಪ್ಲೀಜು 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 ಪ್ಲೀಜು. ಸಾಕು ಸಾಕು, ಬರ್ತೀನಿ. ಎಲ್ಲ ಅದಕ್ಕೂ ಮೂಡಿಲ್ಲ ಅಂದ್ಬಿಡ್ತಿರೋ ಅನ್ಕೊಂಡಿದ್ದೆ. ಸದ್ಯ ಬರ್ತೀನಿ ಅಂದ್ರಲ್ಲ, ಮತ್ತೆ ನಿಮ್ ಮೂಡ್ ಚೇಂಜ್ ಆಗೋಷ್ಟಲ್ಲಿ ಹೊಂಟ್ಬಿಡ್ಬೇಕು. ಬನ್ನಿ ಬನ್ನಿ ಹೋಗುವ. ಏನಮ್ಮಿಯವರೇ ನೀವು ಯಾವ್ದು ನೋಡಿದ್ರು ಅದಿಷ್ಟ ಇಲ್ಲ, ಇದು ಚಂದಕ್ಕಿಲ್ಲ, ಅದ್ ಚಂದಕ್ಕಿಲ್ಲ ಅಂತೀರಾ. ನೀವು ಶಾಪಿಂಗ್ ಮಾಡಕ್ ಬಂದ್ರ ವಾಕಿಂಗ್ ಮಾಡಕ್ ಬಂದ್ರ? ವಾಕಿಂಗೇ ಮಾಡ್ಬೇಕು ಅಂತಿದ್ದಿದ್ರೆ ನಮ್ ತೋಟಕ್ಕೆ ಕರ್ಕೊಂಡು ಹೋಯ್ತಾ ಇದ್ದೆ. ನನಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಹೇಳ್ತಿರ್ಲಿಲ್ವಾ? ಅಲ್ಲಿ ನೋಡಿರೋದು ಯಾವ್ದು ನಂಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ದೆ. ಸುಮ್ನೆ ತಗೊಂಡ್ ಹೋದ್ರೆ ಬೀರುಲ್ ಹಾಗೆ ಇಡ್ಬೇಕಷ್ಟೇ. ಕರೆಕ್ಟ್ ಕರೆಕ್ಟ್, ನೀವು ಹೇಳಿದ್ ಕರೆಕ್ಟ್. ಬನ್ನಿ ಹಂಗಾರೆ ಬೇರೆ ಕಡೆ ಹೋಗುವ. ನೀವು ಯಾಕೋ ಇವತ್ತೇನು ತಗೊಳಂಗ್ ಕಾಣ್ತಾ ಇಲ್ಲ. ಓಲಿ, ಶಾಪಿಂಗ್ ಮಾಡ್ಲಿಲ್ಲ ಅಂದ್ರೆ ಏನೋ ತಿನ್ಕೊಂಡನ ಬರುವ. ಬನ್ನಿ. ಶಾಪಿಂಗ್ ಅಂತ ಕರ್ಕೊಂಡ್ಬಂದು ಈಗ ತಿನ್ನಕ್ ಹೋಗೋಣ ಅಂತ ಹೇಳ್ತಿದ್ದೀರಾ? ಅಬ್ಬಿಯರೇ, ಎಷ್ಟಡೆ ಡೇಯಿಂದ ನಾವಿಬ್ರು ಏನು ತಿಂದಿಲ್ಲ. ಓಲಿ, ಹೊಟ್ಟೆ ಇದೆ ಅನ್ನೋದನ್ನ ನಿಮ್ಗೆ ಗೆಪ್ತಿ ಇದೆ. ಮೊದಲು ಹೊಟ್ಟೆ ತುಂಬಿಸ್ಕೊಳುವ, ಆಮ್ಯಾಗ ಬಂದು ಶಾಪಿಂಗ್ ಮಾಡು. ನಿಮ್ಗೊಂದು ಹೇಳ್ಕೊಡ್ಲಾ? ರಾತ್ರಿಗೆ ನೈಟ್ ಅಂತಾರೆ, ಬೆಳಗ್ಗೆಗೆ ಡೇ ಅಂತಾರೆ. ಹಂಗಾರೆ ಬೆಳಕಾದಾಗ ಏನಂತಾರೆ? ಕರ್ಮ, ನಡೀರಿ.